ಯಾರೋ ಸತ್ತಿರ್ತಾರೋ ಆ ಸತ್ತ ಹೆಣದ ಮೇಲೆ ತಲೆ ಸುಡುವಂತ ತಿನ್ನುವಂಥವ್ರು ಇವರು ಅನ್ನುವಂಥ ಇನ್ನೂ ಅನೇಕ ಮಾತುಗಳನ್ನ ಆಡಿ ಹೇಳ್ತಾ ಇದ್ದಾರೆ. ಇವು ವಾಸ್ತವವಾಗಿ ಸತ್ಯನ ಸುಳ್ಳಲ್ಲ. ಯಾಕಂದ್ರೆ ಭಾಳಷ್ಟು ಯುವಕರು ನಾವು ನೋಡ್ತಾ ಇದ್ವಿ ಇವತ್ತು ಏನಪ್ಪ ಅಂತಂದ್ರೆ ಈ ರೀತಿಯಾಗಿ ಅದಕ್ಕೆ ಒಂದು ತಮ್ಮದೇ ಒಂದು ಉದಾಹರಣೆ ಕೊಟ್ಟಿದ್ದು ಹೇಳ್ತೇನೆ ನಿಮಗೆ. ಬಡ ಯುವಕ RSS ಎಲ್ಲ ನಂಬಿಕೆಂತ ಹುಡುಗ ಇವರು ಟೀಕಾ ಮಾಡಿದ್ದಕ್ಕಾಗಿ ಬಂದವರು ವಕೀಲನೂ ಕೊಡಲಿಲ್ಲ, ಅವ್ರು ಉಳಿಸ್ಕೊಳ್ಳಿಲ್ಲ, ಜೈಲಿಂದ ಹೊರಗೆ ತರಲಿಲ್ಲ. ಕೊನೆಗೆ ನಾನು ಮಾತು ಬಿಟ್ಟು ಅವ್ರ ತಾಯಿದು ದುಃಖ ನೋಡಲಾರ್ದನ್ನೊಂದು ಮಾತನಾಡ್ತಿದ್ದಾರೆ. ಅದಕ್ಕೆ ಇಂತಹ ಒಂದು ಸಂಘಟನೆ ಜೊತೆಗೆ ನಿಮ್ಮನ್ನು ನೀವು ಗುರುತಿಸಿಕೊಂಡು ನೀವು ನಿಮ್ಮ ಬದುಕನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಇಲ್ಲೆಲ್ಲ ಕೆಳಜಾತಿ ಮಕ್ಕಳನ್ನು, ದಲಿತರನ್ನು, ದುಡಿಯುವ ವರ್ಗವನ್ನು ಇವ್ರು ಕೇವಲ ದುಡಿದು ಉಪಯೋಗ ಮಾಡ್ತಾರವಣ, ಅವರನ್ನು ಉದ್ಧಾರ ಮಾಡುವಂಥದ್ದು ಇಲ್ಲ. ಅದು ಹೇಳ್ತಾ ಉದ್ಯೋಗ ಈ ಒಂದು ಕೂಲಿ ಕೆಲಸ, ಮತ್ತೊಂದು ಕೆಲಸ, ಮುಂಜಾನೆ ಸಾಯಂಕಾಲ ದುಡಿದ್ರು 300, 400, 500 ಕೊಡುವಂಥ ಕೆಲಸ, ಅದು ಕೆಲವೊಮ್ಮೆ ಕೊಡೋದಿಲ್ಲಪ್ಪ. ಇವರು ಶೋಷಣೆ ಮಾಡ್ತಾರೆ, ಶೋಷಕ ವರ್ಗದವ್ರು ಇದ್ದಾರೆ ಅಂಥೇಳಿ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಒಳ್ಳೆ ಎಜುಕೇಷನ್ ತೊಗೊಳ್ರಿ, ಕಲೀರಿ, ಇವೆಲ್ಲ ಹೋರಾಟ ಅದು ಇದು ಅನ್ನೋದು ಬಿಡ್ರಿ ಅಂತೇಳಿ ಅನ್ನುವಂಥ ಮಾತು. ಈಗ ಯಾಕೆ ಮಾತನ್ನು ಈ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕಾಗ್ಯದಪ್ಪ ಅಂತಂದ್ರೆ ಈ ಒಂದು RSS ಇದ್ದದ್ದು ನಮ್ಮ ಯುವಕರನ್ನ ದಾರಿ ತಪ್ಪಿಸ್ತದೆ. ಅವ್ರು ನಿಜವಾಗಿಯೂ ಒಳ್ಳೆ ಮನಸ್ಸಿದ್ರೆ ಇವತ್ತು 2 ಕೋಟಿ ಉದ್ಯೋಗ ಕೊಡ್ತಾನೆ ಅಂತ ಹೇಳಿದ್ರಪ್ಪ. ಇವರು ಅವ್ರಿಗೆ ಕೊಡ್ರಿ, ದಲಿತರಿಗೆ, ಹಿಂದುಳಿದರಿಗೆ ಉದ್ಯೋಗ ಕೊಡಲಿ, ಅವ್ರಿಗೆ ಉದ್ಯೋಗ ನಿರತರನ್ನಾಗಿ ಮಾಡ್ರಿ, ಇಲ್ಲಂತಲ್ಲ. ಇದುವರೆಗೆ ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ಲ ನೀವು ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಮುಸ್ಲಿಮರು ಹೆಂಗೋ ದುಡುತ್ತಿರ್ತಾರೆ ತಿನ್ನಲಿ ಅವರು ಅನ್ನುವಂಥದ್ದು ಇರ್ಬೋದು. ಮತ್ತೆ ಮಾತುಗಳನ್ನು ಮಾತಾಡಿದ್ದಾರೆ. ಅವರು ಮಾತಾಡೋ ಮುಂದೆ ಭಾಳ ಏನಪ್ಪ ಅಂದ್ರೆ ಅವರು ಎಚ್ಚರಿಕೆ ಕೊಡೋದು ಏನಪ್ಪ ಅಂದ್ರೆ ಬಿದ್ದ ಸಮುದಾಯಗಳ ಮಕ್ಕಳೇನದಪ್ಪ ಅಂದ್ರೆ ಅನಗತ್ಯ ಇವರ ಕೋಮು ಮನಸ್ಥಿತಿಗೆ ಬಲಿಯಾಗಿ ಬದುಕನ್ನು ಹಾಳು ಮಾಡ್ಕೊಳ್ಳೋಂಥದ್ದು ಬೇಡ, ಜೈಲಲ್ಲಿ ಬಿದ್ದು ಹೋಗುವಂಥದ್ದಾಗಬಾರ್ದು ಅಂತೇಳಿ ಭಾಳಷ್ಟು ಅನುಭವಗಳು ಆಗಿದ್ದಾರೆ. ಭಾಳ ಜನ ಈ ಹೇಳ್ತಿಲ್ಲ ನಿಮಗೆ, ಜಸ್ಟ್ ಬಸವನದಳದಾಗಿರ್ಬೋದು, ರಾಮ ಸೇನೆಯ ಹುಡುಗರಾಗಿರ್ಬೋದು, ಅನೇಕ ಸಲ ಪಾಪ ಜೈಲಿಗೆ ಬೀಳ್ತಾರೆ. ಅವ್ರನ್ನ ಕರ್ಕೊಂಬರಕ್ಕೆ ತಯಾರಿರೋದಿಲ್ಲ, ಒಳಗೆ ಬಿದ್ದುಕೊಂಡು ಹೋಗುವಂಥ ಪ್ರಸಂಗಗಳು. ಹೀಗಾಗಿ ಇಂಥ ಮಕ್ಕಳಿದ್ದಂಥವ್ರು, ಅದರಲ್ಲೂ ದಲಿತರ ಮಕ್ಕಳು, ಬಿದ್ದವ್ರ ಮಕ್ಕಳು, ಬಡವರ ಮಕ್ಕಳು, ಅವ್ರ ಜೊತೆಗೆ ಏನಪ್ಪ ಅಂದ್ರೆ ಆದಿವಾಸಿಗಳ ಮಕ್ಕಳು, ಮೈನಾರಿಟಿದ್ದೇ ಹೋಗೋದಿಲ್ಲ, ವಿಶೇಷವಾಗಿ ಮುಸ್ಲಿಮ್ಸ್ ಅಂತ ಕಡೆ ಹೋಗೋದಿಲ್ಲ. ಉಳಿದವರೆಲ್ಲರೂ ವಿಶೇಷ ಆಕರ್ಷಣೆ ಅದ, ಚಂದ ಮಾತಾಡ್ತಾ ಇರ್ತಾರೆ. ದೇಶ ರಕ್ಷಣೆ ಅಂತ ಹೇಳ್ತಾ ಎಲ್ಲರೂ ಕರಿತಾ ಇರ್ತಾರೆ. ಅವರಿಂದ ಏನು ಉದ್ಯೋಗ ಸೃಷ್ಟಿ ಆಗಲಿಲ್ಲ, ಇಲ್ಲಿವರೆಗೆ 12 ವರ್ಷ ಆಯಿತು, ಮತ್ತೊಂದಾಗಿರಲಿಲ್ಲ, ಮಗುಂದಾಗಿರಲಿಲ್ಲ. ಬರೀ ಎದ್ದ ತಕ್ಷಣ ಹಿಂದೂ ಮುಸ್ಲಿಮ್ ಅನ್ನುವಂತಹ ವಾತಾವರಣ ಕ್ರಿಯೇಟ್ ಮಾಡುವಂಥದ್ದೇ ಆಯ್ತು, ಮತ್ತೇನು ಇಲ್ಲ ಅನ್ನುವಂಥದ್ದು. ಅದಕ್ಕೆ ಈ ಒಂದು